ಹಾಯ್ ಆಲ್, ಎಲ್ರಿಗೂ ಆಯುಧ ಪೂಜೆ ಹಬ್ಬದ ಶುಭಾಶಯಗಳು. ನಾವು ಟ್ಯೂಸ್ಡೇ ಈವ್ನಿಂಗು ಹಸ್ಬೆಂಡ್ ಮನೆಗೆ ಹೋಗೋಣ ಅಂತ ಹೊರಟ್ವಿ. ಹಾಸನಲ್ಲೂ ಕೂಡ ನಂದು ಹಸ್ಬೆಂಡು ಎಲ್ಲ ಬೈಕ್ಗಳನ್ನೆಲ್ಲ ತೊಳೆದು ಅದಕ್ಕೂ ಕೂಡ ಪೂಜೆ ಮಾಡಿ ಮನೆಯನ್ನೆಲ್ಲ ಕ್ಲೀನ್ ಮಾಡಿ ದೇವ್ರಿಗೂ ಕೂಡ ದೀಪ ಎಲ್ಲ ಹಚ್ಚಿ ಊರಿಗೆ ಹೋಗೋಣ ಅಂತ ಹೊರಟ್ವಿ. ಈವ್ನಿಂಗ್ ನಾವು ಆಲ್ರೆಡಿ ಒಂದು 5 o'clock ಆಗಿತ್ತು ಹೊರಟಾಗ. ಸಂಜೆ ಮನೆಗೆ ಬರೋ ಅಷ್ಟರೊಳಗೆ 8 o'clock ಆಗಿಬಿಡ್ತು. ಮತ್ತು ವೆನ್ಸ್ಡೇ ಮಾರ್ನಿಂಗು ಬೇಗನೆ ಎದ್ದು ಸ್ನಾನ ಎಲ್ಲ ಮುಗಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರನ್ನೆಲ್ಲ ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ನಾವು ಹಬ್ಬನ ಇಲ್ಲಿ ಗ್ರ್ಯಾಂಡಾಗೇನು ಮಾಡಲ್ಲ, ಎಲ್ಲರ ಮನೇಲೂ ಹೇಗೆ ಹಬ್ಬ ಮಾಡ್ತೀರಾ ಅದೇ ಥರ ನಾವು ಕೂಡ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ. ಹಾಗಾಗಿ ಅತ್ತೆ ಮತ್ತು ನಾದಿನಿ ಇಬ್ಬರು ಕೂಡ ತಿಂಡಿ ಎಲ್ಲ ಮಾಡ್ತೀವಿ. ನೀವು ಪೂಜೆನೆಲ್ಲ ಮುಗಿಸ್ಕೊಳ್ಳಿ ಅಂದರು ಅಂತ ಹೇಳಿ ನಾನು ಪೂಜೆಗೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪೂಜೆ ಮುಗಿಸಿ ಹಾಗೆ ವೆಹಿಕಲ್ಸ್ಗಳು ಮತ್ತು ಕೆಲವೊಂದು ಆಯುಧಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಮುಗಿಸಿ ಕಾರು ಮತ್ತು ಬೈಕ್ನ ಪೂಜೆ ಮಾಡೋಣ ಅಂತೇಳಿ ಹೋದೆ. ಹಸ್ಬೆಂಡ್ ಅಷ್ಟೊತ್ತಿಗೆಲ್ಲ ಹೂವೆಲ್ಲ ಹಾಕಿ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿದರು. ನಾನು ಜಸ್ಟ್ ಪೂಜೆನ ಮುಗಿಸಿ ಬಂದೆ. ಬಿಕಾಸ್ ತಿಂಡಿ ಏನೋ ಮಾಡೋ ಆಗಿರಲಿಲ್ಲ, ಅತ್ತೆ ಮಾಡಿಟ್ಟಿದ್ರು. ಹಾಗಾಗಿ ತಿಂಡಿನ ತಿಂದ್ಬಿಟ್ಟು ಮಧ್ಯಾಹ್ನ ಹಬ್ಬಕ್ಕೆ ಅಂಥೇಳಿ ನಮ್ಮ ಅತ್ತೆನ ಅಪ್ಪನ ಮನೆಗೆ ನಾವು ಹೋಗಬೇಕಿತ್ತು. ಅವ್ರ ಮನೆ ಹಬ್ಬನ ಆ್ಯಕ್ಚುಲಿ ಮಾಡ್ತಾರೆ ಎಡೆ ಇಟ್ಟು. ಹಾಗಾಗಿ ಅಲ್ಲಿಗೆ ಹೋಗೋಣ ಊಟಕ್ಕೆ ಅಂತ ಹೇಳಿಬಿಟ್ಟು ನಾವು ಜಸ್ಟು ಇಲ್ಲಿ ಪೂಜೆನೆಲ್ಲ ಮುಗಿಸಿ ಅಲ್ಲಿಗೆ ಹೋದ್ವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.